ನಾಡಿನೆಲ್ಲೆಡೆ ಆಯುಧ ಪೂಜೆ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬೆಳ್ಳಂಬೆಳಗ್ಗೆ ಮಾರ್ಕೆಟ್ನಲ್ಲಿ ಖರೀದಿ ಜೋರಾಗಿ ನಡೀತಾ ಇದೆ. ಕೆಆರ್ ಮಾರ್ಕೆಟ್ನಲ್ಲಿ ಜನ ದಟ್ಟಣೆ ಹೆಚ್ಚಾಗಿದೆ. ಇದರಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಹಣ್ಣುಗಳು, ಹೂವು, ಕುಂಬಳಕಾಯಿ ಖರೀದಿ ಜೋರಾಗಿರುವಂಥದ್ದು ಮಾರ್ಕೆಟ್ಗೆ ಬರೋರಿಗೆ ಟ್ರಾಫಿಕ್ ಜಾಮ್ ಬಿಸಿ ತಟ್ಟಿದೆ. ನಾಡಿನೆಲ್ಲೆಡೆ ಇವತ್ತು ಆಯುಧ ಪೂಜೆ, ಹೀಗಾಗಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬೆಳ್ಳಂಬೆಳಗ್ಗೆ ಮಾರ್ಕೆಟ್ನಲ್ಲಿ ಖರೀದಿ ಜೋರಾಗಿ ನಡೀತಾ ಇದೆ. ಕೆಆರ್ ಮಾರ್ಕೆಟ್ನಲ್ಲಿ ಜನ ದಟ್ಟಣೆ ಹೆಚ್ಚಾಗ್ತಾನೆ ಇದೆ. ಹೀಗಾಗಿ ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗಿದೆ. ಹಣ್ಣು, ಹೂಗಳು, ಕುಂಬಳಕಾಯಿಗಳ ಖರೀದಿ ಜೋರಾಗಿ ನಡೀತಾ ಇದೆ. ಮಾರ್ಕೆಟ್ಗೆ ಬರೋರಿಗೆ ಟ್ರಾಫಿಕ್ ಜಾಮ್ ಬಿಸಿ ಕೂಡ ತಟ್ತಾ ಇದೆ. ಟೌನ್ ಹಾಲ್ನಿಂದ ಕೆಆರ್ ಮಾರ್ಕೆಟ್ವರೆಗೆ ಕಂಪ್ಲೀಟ್ ಆಗಿ ಜಾಮ್ ಆಗಿದೆ. ಫ್ಲೈಓವರ್ ಮೇಲೂ ವಾಹನಗಳನ್ನು ಪಾರ್ಕ್ ಮಾಡಿ ಬಂದಿದ್ದಾರೆ ಜನ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ನಾಡಿನಾದ್ಯಂತ ಇವತ್ತು ಆಯುಧ ಪೂಜೆಯನ್ನು ಅತ್ಯಂತ ಸಂಭ್ರಮದಿಂದ, ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಹೀಗಾಗಿ ಅಗತ್ಯ ವಸ್ತುಗಳ ಖರೀದಿ ಅಂದರೆ ಮಾವಿನ ತೋರಣ ಆಗಿರ್ಬೋದು ಅಥವಾ ಬಾಳೆ ಕುಂದುಗಳಾಗಿರ್ಬೋದು, ಹೂಗಳು, ಹಣ್ಣುಗಳು, ವೀಳ್ಯದೆಲೆ, ಈ ರೀತಿ ಎಲ್ಲ ಅಗತ್ಯ ವಸ್ತುಗಳ ಖರೀದಿಗೆ ಜನರು ಮಾರ್ಕೆಟ್ನತ್ತ ಮುಗಿಬೀಳ್ತಿದ್ದಾರೆ. ಹೀಗಾಗಿ ಜನದಟ್ಟಣೆ ಹೆಚ್ಚಾಗಿದೆ. ಜೊತೆಗೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಹಣ್ಣು, ಹೂ, ಕುಂಬಳಕಾಯಿ ಖರೀದಿ ಜೋರಾಗಿ ನಡೀತಾ ಇದೆ. ಜೊತೆಗೆ ಆಯುಧ ಪೂಜೆಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಬೆಲೆ ದುಬಾರಿ ಆದರೂ ಪೂಜಾ ವಸ್ತುಗಳ ಖರೀದಿ ಭರದಿಂದ ಸಾಗ್ತಾ ಇದೆ. ಪ್ರತಿ ಬಾರಿಯೂ ಕೂಡ ಹಬ್ಬಗಳು ಬಂತು ಅಂದರೆ ಬೆಲೆ ಏರಿಕೆ ಆಗೇ ಆಗುತ್ತೆ. ಇನ್ನು ಆಯುಧ ಪೂಜೆಗೂ ಕೂಡ ಜನರಿಗೆ ಈ ಒಂದು ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಬೆಲೆ ದುಬಾರಿ ಆದರೂ ಪೂಜಾ ವಸ್ತುಗಳ ಖರೀದಿಯಲ್ಲಿ ಜನ ತಲ್ಲೀನರಾಗಿದ್ದಾರೆ. ಸೇವಂತಿ ಹೂ ಕೆಜಿಗೆ 200ರಿಂದ 300 ರೂಪಾಯಿವರೆಗೆ ಮಾರಾಟ ಆಗ್ತಾ ಇದೆ. ಕನಕಾಂಬರ ಕೆಜಿಗೆ 2000ರಿಂದ 2500 ರೂಪಾಯಿ, ಗುಲಾಬಿ 400ರಿಂದ 450 ರೂಪಾಯಿ ತನಕ ಮಾರಾಟ ಮಾಡಲಾಗ್ತಾ ಇದೆ. ಇನ್ನು ಮಲ್ಲಿಗೆ ಕೆಜಿಗೆ 1500ರಿಂದ 2000 ರೂಪಾಯಿ ತನಕ ಮಾರಾಟ ಮಾಡಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಸುನಿಲ್ ನೇರ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಿದ್ದಾರೆ ಕೆಆರ್ ಮಾರ್ಕೆಟ್ನಿಂದ. ಭವ್ಯ, ಇನ್ನು ನಾಡಿನೆಲ್ಲೆಡೆ ಆಯುಧ ಪೂಜೆ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಇನ್ನು ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿಯ ಭರಾಟೆ ಹೇಗಿದೆ ಅಂತ? ಸಿಂಚನ, ನಾಡಿನೆಲ್ಲೆಡೆ ದಸರಾ ಹಬ್ಬದ ಸಂಭ್ರಮ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ದಸರಾ ಹಬ್ಬವನ್ನು ಬಹಳಷ್ಟು, ಅದು ಕೂಡ ಇವತ್ತು ಆಯುಧ ಪೂಜೆ ಇರುವಂಥದ್ದು. ಸೊ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ತಮ್ಮ ತಮ್ಮ ವಾಹನಗಳಿಗೆ ಪೂಜೆಯನ್ನು ಮಾಡುವಂಥದ್ದು. ಯಾಕಂದರೆ KSRTC ಆಗಿರ್ಬೋದು, BMTC ಆಗಿರ್ಬೋದು, ಪ್ರತಿಯೊಂದು ಕಡೆ ಕೂಡ ಇವತ್ತು ವಾಹನಗಳ ಪೂಜೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ನಗರದಲ್ಲಿ KR ಮಾರ್ಕೆಟ್ ಅಂದರೆ ಬಹಳಷ್ಟು ಜನ ಬಂದು ಇಲ್ಲಿ ಖರೀದಿ ಮಾಡುವಂಥದ್ದು. KR ಮಾರ್ಕೆಟ್ ಒಂದು ಕೇಂದ್ರ ಬಿಂದು ಅಂತಲೇ ಹೇಳ್ಬೋದು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ನಿಮಗೆ ಗುಡಿಗೇರಿ ಅವರು ತೋರಿಸ್ತಾ ಇದ್ದಾರೆ ಯಾವ ರೀತಿ ವಾಸ್ತವ ಚಿತ್ರಣ ಇದೆ ಅಂತ. ಯಾಕಂದ್ರೆ ದಸರಾ ಹಬ್ಬದ ಸಂಭ್ರಮದಲ್ಲಿ ಆಯುಧ ಪೂಜೆ ಏನಿದೆ ಇದು ಬಹಳಷ್ಟು ಸಂಭ್ರಮದಿಂದ ಆಚರಿಸುವಂತಹ ಹಬ್ಬ ಅಂತಾನೆ ಹೇಳ್ಬೋದು. ಸದ್ಯ KR ಮಾರ್ಕೆಟ್ ಅಲ್ಲಿ ಆಯುಧ ಪೂಜೆ ಖರೀದಿ ಭರಾಟೆ ಜೋರಾಗಿದೆ. ಹಣ್ಣು ಆಗಿರ್ಬೋದು, ಹೂವು ಆಗಿರ್ಬೋದು, ಕುಂಬಳಕಾಯಿ ಖರೀದಿಯಲ್ಲಿ ಜನ ತೊಡಗಿರುವಂಥದ್ದು. ಮುಂಜಾನೆ 2 ಗಂಟೆ 3 ಗಂಟೆಯಿಂದಲೇ ಬಹಳಷ್ಟು ಜನ KR ಮಾರ್ಕೆಟ್ಗೆ ಬಂದು ತಮ್ಮ ತಮ್ಮ ಹಬ್ಬದ ಖರೀದಿಯಲ್ಲಿ ತೊಡಗಿದ್ದಾರೆ. ಸದ್ಯ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಬಾಳೆಕಂಬ, ಪ್ರಮುಖವಾಗಿ ಬಾಳೆಕಂಬ ಏನಿದೆ ಇದು ಬಹಳಷ್ಟು ಅಂದ್ರೆ ಆಯುಧ ಪೂಜೆಗೆ ಪ್ರಾಮುಖ್ಯತೆ. ತಮ್ಮ ತಮ್ಮ ಗಾಡಿಗಳಿಗೆ ಆಗಿರ್ಬೋದು ಕಟ್ಟಿಕೊಂಡು ಹೋಗ್ತಾರೆ. ಪ್ರಮುಖವಾಗಿ ಬಾಳೆಕಂಬ ಜೋಡಿಗೆ 50 ರೂಪಾಯಿಂದ 70 ರೂಪಾಯಿ ಏರಿಕೆ ಆಗಿದೆ. ಯಾಕಂದ್ರೆ ಇವತ್ತು ಎಲ್ಲರೂ ಕೂಡ ಅಂದ್ರೆ ಮುಂಜಾನೆಯಿಂದ ಕೂಡ ಬಹಳಷ್ಟು ಖಾಲಿ ಆಗ್ತಾ ಬಂದಿರುವಂಥದ್ದು. ಸದ್ಯ ಈಗ 9-10 ಆಗ್ತಾ ಬಂತು. ಅಂದ್ರೆ ಬಹುತೇಕವಾಗಿ ಮಾರ್ಕೆಟ್ ಅಲ್ಲಿ ಖರೀದಿ ಮಾಡ್ತಾ ಇರೋ ಕಾರಣಕ್ಕಾಗಿ ಪ್ರಮುಖವಾಗಿ ಬೆಲೆ ಏರಿಕೆ ಇದ್ರೂ ಕೂಡ ವಸ್ತುಗಳ ಖರೀದಿಯಲ್ಲಿ ಹಿಂದೇಟು ಜನ ಆಗ್ತಾ ಇಲ್ಲ. ಯಾಕಂದ್ರೆ ಆಯುಧ ಪೂಜೆಗೆ ಬೆಲೆ ಏರಿಕೆ ಕೂಡ ಈಗಾಗಲೇ ತಟ್ಟಿದೆ. ಅಂದ್ರೆ ಸೇವಂತಿಗೆ ಕೆಜಿಗೆ 200 ರೂಪಾಯಿಂದ 300 ರೂಪಾಯಿ ಇರುವಂಥದ್ದು. ಹಾಗೇನೆ ಕನಕಾಂಬರ ಕೆಜಿಗೆ 2000ದಿಂದ 2500 ರೂಪಾಯಿ ಇರುವಂಥದ್ದು. ಮಲ್ಲಿಗೆ ಕೆಜಿಗೆ 1500ರಿಂದ 2000 ಇದೆ. ಸೊ ಗುಲಾಬಿ ಆಗಿರ್ಬೋದು, ಕಾಕಡ, ಬಾಳೆಕಂಬ, ಬೂದು ಕುಂಬಳಕಾಯಿ, ಪ್ರಮುಖವಾಗಿ ಬೂದು ಕುಂಬಳಕಾಯಿ ಎಲ್ಲರೂ ಕೂಡ ವಾಹನದ ಎದುರುಗಡೆ ಹೊಡಿತಾರೆ. ಸೊ ಹೀಗಾಗಿ ಬಹಳಷ್ಟು ಬೂದು ಕುಂಬಳಕಾಯಿಗೆ ಕೂಡ ಬೆಲೆ ಏರಿಕೆ ಆಗಿದೆ. ಸದ್ಯ ಸಿಲಿಕಾನ್ ಸಿಟಿಯ ಬಹುತೇಕ ಮಂದಿ ಇಲ್ಲಿ ಬಂದು ಖರೀದಿ ಮಾಡಿ ತಮ್ಮ ತಮ್ಮ ಪೂಜೆಯನ್ನು ಕೂಡ ನೆರವೇರಿಸ್ತಾರೆ. ಅಷ್ಟು ಮಾತ್ರವಲ್ಲದೆ ದೇವಿಗೆ ಅಂದ್ರೆ ದಸರಾ ಹಬ್ಬ ಸಂದರ್ಭದಲ್ಲಿ ದೇವಿಗೆ ವಿಶೇಷ ಪೂಜೆಯನ್ನು ಮಾಡ್ತಾರೆ. ಸೊ ಹೀಗಾಗಿ ದೇವಸ್ಥಾನಗಳಿಗೆ ಕೂಡ ಇಲ್ಲಿಂದಲೇ ಹೂಗಳನ್ನ ತೆಗೆದುಕೊಂಡು ಹೋಗುವಂಥದ್ದು. ಹಾಗೇನೆ ಸಿಲಿಕಾನ್ ಸಿಟಿಯ ಬಹುತೇಕ ಕಡೆಗಳಲ್ಲಿ ಅಂಗಡಿಗಳನ್ನು ಇಟ್ಟುಕೊಳ್ಳುವವರು ಕೂಡ KR ಮಾರ್ಕೆಟ್ಗೆ ಬಂದು ಖರೀದಿ ಮಾಡಿ ತದನಂತರ ಇಲ್ಲಿಂದ ತೆಗೆದುಕೊಂಡು ಹೋಗಿ ಅವರು ಮಾರಾಟ ಮಾಡುವಂಥದ್ದು. ಸದ್ಯ KR ಮಾರ್ಕೆಟ್ ಅಲ್ಲೇ
ಹೆಚ್ಚಿನ ಬೆಲೆ ಏರಿಕೆ ಆಗಿದೆ. ಆದರೂ ಕೂಡ ದೃಶ್ಯದಲ್ಲಿ ಏನು ನೀವು ನೋಡ್ತಾ ಇದ್ದೀರಾ, ಜನ ಯಾವ ರೀತಿ ತುಂಬಿಕೊಂಡಿದ್ದಾರೆ ಅಂತ. ಅಷ್ಟು ಅಂದರೆ ಜಾಗ ಇಲ್ಲದ ರೀತಿ KR ಮಾರ್ಕೆಟ್ ಈಗಾಗಲೇ ತುಂಬಿ ತುಳುಕ್ತಾ ಇರುವಂಥದ್ದು. ಸೊ ಇದರಿಂದ ಈಗಾಗಲೇ ಬಹಳಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಸೊ ಹೀಗಾಗಿ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, KR ಮಾರ್ಕೆಟ್ನ ಸುತ್ತಮುತ್ತ ಅಂದರೆ ಟೌನ್ ಹಾಲಿಂದ KR ಮಾರ್ಕೆಟ್ ಕಡೆ ಬರುವಂಥ ಬಸ್ಗಳಾಗಿರ್ಬೋದು. ಸೊ ಯಾಕಂದರೆ ಜನ ತಮ್ಮ ತಮ್ಮ ವಾಹನಗಳಲ್ಲೇ ಬಂದಿರೋ ಕಾರಣಕ್ಕಾಗಿ ಟ್ರಾಫಿಕ್ ಕೂಡ ಸ್ಲೋ ಮೂಮೆಂಟಲ್ಲಿ ಇರುವಂಥದ್ದು. ಸೊ ಹೀಗಾಗಿ ಟ್ರಾಫಿಕ್ ಪೊಲೀಸರು ಕೂಡ ಖುದ್ದಾಗಿ ಇಲ್ಲಿದ್ದುಕೊಂಡು ಅಂದರೆ ಟ್ರಾಫಿಕನ್ನು ಹಾಗೆಯೇ ಜನರನ್ನು ನಿಯಂತ್ರಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆಯೇ ಈಗ ನಿಮಗೆ ಗುಡಿಗೆರೆ ದೃಶ್ಯವನ್ನು ಕೂಡ ತೋರಿಸ್ತಾರೆ. ಯಾಕಂದರೆ ಹೂಮಾಲೆಗಳು ಬಹಳಷ್ಟು ಅಂದರೆ ದಿನನಿತ್ಯಕ್ಕಿಂತ ಇವತ್ತು ಹೆಚ್ಚಿನ ರೀತಿ ಹೂಮಾಲೆಗಳನ್ನು ಕೂಡ ಇಟ್ಟಿರುವಂಥದ್ದು. ಯಾಕಂದರೆ ಗಾಡಿಗಳಿಗೆ ದೊಡ್ಡ ದೊಡ್ಡ ಬಸ್ ಆಗಿರ್ಬೋದು, ಲಾರಿ ಆಗಿರ್ಬೋದು, ತಮ್ಮ ತಮ್ಮ ದ್ವಿಚಕ್ರ ವಾಹನಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು. ಸೊ ಪ್ರತಿಯೊಂದ ಕೂಡ ತಮ್ಮ ಆಯುಧಗಳಿಗೆ ಪೂಜೆ ಮಾಡುವಂತಹ ಆಯುಧ ಪೂಜೆ ಇವತ್ತು ಆದ ಕಾರಣ ಬಹುತೇಕವಾಗಿ ಈಗಾಗಲೇ ಎಲ್ಲರೂ ಕೂಡ ಇವತ್ತೇ ಪೂಜೆಯನ್ನು ಸಲ್ಲಿಸ್ತಾರೆ. ಸೊ ಹೀಗಾಗಿ ದೊಡ್ಡ ದೊಡ್ಡ ಹೂಗಳ ಮಾರನ್ನು ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಆ ಒಂದು ಹೂಗಳ ಮಾರಿಗೆ ಇವತ್ತು 1000 ರೂಪಾಯಿ, 500 ರೂಪಾಯಿ ಈ ರೀತಿಯಾಗಿ ದರ ಕೂಡ ಇರುವಂಥದ್ದು. ಆದರೂ ಕೂಡ ಜನ ಹಿಂದೇಟು ಆಗ್ತಾ ಇಲ್ಲ, ಮಾರುಗಳನ್ನು ಖರೀದಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದು KR ಮಾರ್ಕೆಟ್ನ ವಾಸ್ತವ ಚಿತ್ರಣ. ಸೊ ಪ್ರಮುಖವಾಗಿ ಈಗಾಗಲೇ ಸಿಲಿಕಾನ್ ಸಿಟಿಯ ಬಹುತೇಕ ಮಂದಿ ಇಲ್ಲಿಗೆ ಬಂದು ಈಗಾಗಲೇ ಮೊಕ್ಕಂ ಹೂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಪ್ರಮುಖವಾಗಿ ಈಗಾಗಲೇ ಬಹುತೇಕ ಜನ ಹೇಳ್ತಾ ಇರೋದು ಇಷ್ಟೇ, 1000 ರೂಪಾಯಿ ತಟ್ಟಿದ್ರೂ ಪರವಾಗಿಲ್ಲ, ನಾವು ಪೂಜೆಯನ್ನು ಬಹಳಷ್ಟು ಖುಷಿಯಿಂದ ಈಗಾಗಲೇ ನಿರ್ವಹಿಸಬೇಕಂತ. ಒಟ್ಟಾರೆ ಹೇಳಬೇಕಾದ್ರೆ KR ಮಾರ್ಕೆಟ್ನ ವಾಸ್ತವ ಚಿತ್ರನ ನೋಡಿದರೆ ದಸರಾ ಹಬ್ಬದ ಸಂಭ್ರಮದಲ್ಲಿ ಆಯುಧ ಪೂಜೆ ಏನಿದೆ, ಸೊ ಇದೊಂದು ಬಹಳ ಹಬ್ಬದ ಸಂಭ್ರಮ ಅಂತ ಹೇಳ್ಬೋದು. ಬೆಲೆ ಏರಿಕೆ ಆದರೂ ಪರವಾಗಿಲ್ಲ, ಜನರು ಇವತ್ತು KR ಮಾರ್ಕೆಟ್ಗೆ ಮುಂಜಾನೆಯಿಂದ ಕೂಡ ಬಂದು ಖರೀದಿಯಲ್ಲಿ ತೊಡಗಿದ್ದಾರೆ. ಸೊ ಇನ್ನೇನು 10-11 ಗಂಟೆಗೆ ತಮ್ಮ ತಮ್ಮ ವಾಹನಗಳಿಗೆ ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ. ಪ್ರಮುಖವಾಗಿ ಇವತ್ತು ಎಲ್ಲ ಕಡೆ ಆಯುಧ ಪೂಜೆಯ ಸಂಭ್ರಮ ಮನೆ ಮಾತಾಗಿದೆ. ಸಿಂಚನ. ಓಕೆ, ಥ್ಯಾಂಕ್ ಯು ಭವ್ಯ. ಸುನೀಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.